Now, you see the oil. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ನಿಮ್ಗಾಗಲೇ ಗೊತ್ತಾಗಿರುತ್ತೆ ನಾನು ಇವತ್ತು ಏನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತ. ಹೌದು, ಖುಷ್ಬು ಮ್ಯಾಮ್ ಅವರ ಸೀಕ್ರೆಟ್ ಆಯಿಲ್ನ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಾನಿದು 2ನೇ ಸತಿ ಮಾಡ್ತಾ ಇರೋದು. ಫಸ್ಟ್ ಒಂದು ಸತಿ ಆಲ್ರೆಡಿ ನಾನು ಪ್ರಿಪೇರ್ ಮಾಡಿ ಯೂಸ್ ಮಾಡಿ ನನಗೆ ಒಳ್ಳೆ ರಿಸಲ್ಟ್ಸ್ ಚೆನ್ನಾಗಿ ಬರ್ತಿದೆ ಅಂತ ಅನ್ಸಿದ ಮೇಲೇ ನಾನು ಇವಾಗ ನಿಮಗೂ ವಿಡಿಯೋ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ನಾನು ಮತ್ತೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅವ್ರ ಸ್ಕಿನ್ ನೋಡಿ, ಈ ಆಯಿಲ್ನ ಯೂಸ್ ಮಾಡ್ತಾ ಇರೋದ್ರಿಂದ ಎಷ್ಟು ಯಂಗ್ ಆಗಿದೆ ಆ್ಯಂಡ್ ಯೂತ್ಫುಲ್ ಆಗಿದೆ, ಎಷ್ಟು ಕ್ಲಿಯರ್ ಆಗಿ ಗ್ಲೋಯಿಂಗ್ ಸ್ಕಿನ್ ಕೂಡ ಇದೆ. ಅಂಡ್ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ, ಸ್ಕಿನ್ ತುಂಬಾ ಚೆನ್ನಾಗಿರ್ಬೇಕು ಅಂಡ್ ಒಳ್ಳೆ ಕಲರ್ ಕೂಡ ಇರಬೇಕು, ಕಾಂಪ್ಲೆಕ್ಷನ್ ಚೇಂಜ್ ಆಗ್ತಾ ಇರಬೇಕು ಫೇಸಲ್ಲಿ, ಅಂಡ್ ಗ್ಲೋಯಿಂಗ್ ಕೂಡ ಇರಬೇಕು, ಯಾವುದೇ ಮಾರ್ಕ್ ಕೂಡ ಇರಬಾರ್ದು ಅಂತ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಅಲ್ವಾ ಹುಡುಗಿರಿಗೆ. ಸೊ ಅದನ್ನ ಯಾವ ಥರ ನಾವು ಮಾಡ್ಕೊಬಹುದು ಅಂತ ಅಂದರೆ ಈ ಆಯಿಲಿಂದ ನಾವು ಮಾಡ್ಕೊಬೋದು. ಈ ಆಯಿಲಿಂದ ತುಂಬ ಯೂಸ್ಫುಲ್ ಇದೆ. ಆ್ಯಂಡ್ ಯಾರಿಗೆಲ್ಲ ಮುಖದಲ್ಲಿ ಕಲೆಗಳಿರುತ್ತೆ, ಕಲೆಗಳಾದಮೇಲೆ ಅದು ಬ್ಲಾಕ್ ಮಾರ್ಕ್ಗಳು ಹೋಗೋದೇ ಇಲ್ಲಲ್ಲ, ಅಂಥವ್ರು ಕೂಡ ಈ ಆಯಿಲ್ನ ತುಂಬ ಯೂಸ್ ಮಾಡ್ಬೋದು. ಎಷ್ಟು ಯೂಸ್ ಮಾಡ್ತೀರಾ ಅಥವಾ ನೀವು ಫೇಸ್ನ ಎಷ್ಟು ನೀಟಾಗಿ ಮಸಾಜ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಆಯಿಲ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಕೂಡ ನೋಡ್ಕೊಂಬರೋಣ ಬನ್ನಿ. ನಾನು ಇದನ್ನ 2ನೇ ಸತಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಯಾರಾದರೂ ಮಾಡೋದಾದರೆ ನಿಮ್ಗೇನಾದರೂ ಡೌಟ್ ಇತ್ತು ಅಂದರೆ ಸ್ವಲ್ಪ ಮಾಡ್ಕೊಳ್ಳಿ. ನಿಮ್ಗದು ಎಲ್ಲ ಓಕೆ ಸೆಟ್ ಆಗಿದೆ, ಚೆನ್ನಾಗಿ ಬರ್ತಾ ಇದೆ ರಿಸಲ್ಟು ಅಂತ ಅಂದರೆ ಸೆಕೆಂಡ್ ಟೈಮ್ ಜಾಸ್ತಿ ಮಾಡ್ಕೊಳ್ಳಿ. ನಾನಿವತ್ತು ಇಲ್ಲಿ ಒಂದು ಕಿತ್ತಳೆ ಹಣ್ಣನ್ನು ಚೆನ್ನಾಗಿ ತೊಳ್ಕೊಂಡು ಅದ್ರ ಸಿಪ್ಪೆನ ತೆಗೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ಬೀಟ್ರೋಟ್ನು ಅಷ್ಟೇ ತುಂಬ ಚೆನ್ನಾಗಿ ತೊಳ್ಕೊಂಡು ಅದ್ರ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಅದನ್ನು ಚೆನ್ನಾಗಿ ತುರಿದು ಚಿಕ್ಕದಾಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ಯಾವಾಗ ಸಿಪ್ಪೆಗಳನ್ನ ಎಲ್ಲ ತೆಗೆದು ಚಿಕ್ಕದಾಗಿ ತುರ್ಕೊತೀರಾ, ಆಮೇಲೆ ಕಿತ್ತಳೆ ಹಣ್ಣಿನ ಸಿಪ್ಪೆಗಳನ್ನ ಚಿಕ್ಕದಾಗಿ ಮಾಡ್ಕೊತೀರಾ, ಅದು ಎಣ್ಣೆಲಿ ಕುದ್ದಾಗ ಅದರಲ್ಲಿರೋ ಅಂಶಗಳನ್ನೆಲ್ಲ ಎಣ್ಣೆಲಿ ಬಿಟ್ಕೊಡುತ್ತೆ. ಅವಾಗಿನ್ನ ತುಂಬ ಚೆನ್ನಾಗಿ ಆಗುತ್ತೆ ಆಯಿಲ್ ಕೂಡ. ಸೊ ನಾನಿಲ್ಲಿ ತೊಗೊಂಡಿರೋ ಐಟಮ್ ಬಂದುಬಿಟ್ಟು ಒಂದು ಬೀಟ್ರೂಟು, ಒಂದು 2 ಕ್ಯಾರೆಟ್ ತೊಗೊಂಡಿದ್ದೀನಿ ಆ್ಯಂಡ್ 2 ಕಿತ್ತಳೆ ಹಣ್ಣಿನ ಸಿಪ್ಪೆ ತೊಗೊಂಡಿದ್ದೀನಿ. ಆ್ಯಂಡ್ ನಾನಿಲ್ಲಿ ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ. ನೀವು ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ಬೋದು ಅಥವಾ ಆಲ್ಮಂಡ್ ಆಯಿಲ್ ಇದ್ದರೆ ಆಲ್ಮಂಡ್ ಆಯಿಲ್ ಕೂಡ ಯೂಸ್ ಮಾಡಬಹುದು. ಆ್ಯಂಡ್ ವಿಟಮಿನ್ ಕ್ಯಾಪ್ಸೂಲ್ನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ವಿಟಮಿನ್ ಇ ಕ್ಯಾಪ್ಸೂಲ್ ನಿಮಗೆಲ್ಲ ಈಸಿಯಾಗಿ ಮೆಡಿಕಲಲ್ಲಿ ಸಿಗುತ್ತೆ. ನೀವು ಎಷ್ಟು ಆಯಿಲ್ ಮಾಡ್ಕೊತೀರಾ ಅನ್ನೋದ್ರ ಮೇಲೆ ಯೂಸ್ ಮಾಡ್ಕೊಬೋದು. ನಾನು ಎಲ್ಲರಿಗೂ ಕೊಕೊನಟ್ ಆಯಿಲು ಮನೇಲಿ ಸಿಗುತ್ತೆ ಅಲ್ವಾ, ಎಲ್ಲರಿಗೂ ಎಲ್ಲ ಆಯಿಲು ತಗೊಳಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಕೊಕೊನಟ್ ಆಯಿಲಲ್ಲೇ ಇವತ್ತು ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ನಾನು ಒಂದು ತುಂಬ ದಪ್ಪ ಇರೋವಂಥ ತಳ ಪಾತ್ರೆನ ಇಟ್ಟಿದ್ದೀನಿ. ನೀವು ಯಾವತ್ತೂ ತುಂಬ ದಪ್ಪ ಇರೋ ತಳದ ಪಾತ್ರೆನ ಯೂಸ್ ಮಾಡಿ, ಆವಾಗ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ನೀವು ಇದಕ್ಕೆ ಸ್ಟೀಲ್ ಪಾತ್ರೆನ ಯೂಸ್ ಮಾಡಿ, ಯಾವುದೇ ಕಾರಣಕ್ಕೂ ಅಲ್ಯೂಮಿನಿಯಂ ಅಥವಾ ಐರನ್ ಪಾತ್ರೆಗಳನ್ನ ಯೂಸ್ ಮಾಡಬೇಡಿ. ಸ್ಟೀಲ್ ಪಾತ್ರೆಯಲ್ಲೇ ಮಾಡಿ, ಆವಾಗ ಅದರಲ್ಲಿ ಅಂಶಗಳನ್ನೆಲ್ಲ ಯಾವುದು ಬಿಟ್ಕೊಡಲ್ಲ ಪಾತ್ರೆದು. ಹಾಗಾಗಿ ನಾನಿಲ್ಲಿ ಆಯಿಲ್ ಒಂದು ಸ್ವಲ್ಪ ಚೆನ್ನಾಗಿ ಕುದೀತಾ ಇದೆ ಅಂತ ಅಂದಮೇಲೆ ನಾನು ತುರ್ಕೊಂಡಿರೋಂತಹ ಕಟ್ ಮಾಡ್ಕೊಂಡಿರೋಂತಹ ಕ್ಯಾರೆಟ್, ಬೀಟ್ರೂಟ್, ಕಿತ್ತಳೆ ಹಣ್ಣಿನ ಸಿಪ್ಪೆ ಎಲ್ಲದನ್ನು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ನೋಡಿ, ಇದೆಲ್ಲದು ಚೆನ್ನಾಗಿ ಹಿಡ್ಕೊತಾ ಇದೆ ಎಣ್ಣೆ ಒಟ್ಟಿಗೆ. ನೀವು ಇದನ್ನ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ನೀವು ಎಷ್ಟು ಚೆನ್ನಾಗಿ ಕುದಿಸ್ತೀರೋ ಆವಾಗ ಇದರಲ್ಲಿರೋ ಎಲ್ಲ ಅಂಶಗಳು ಎಣ್ಣೆಲಿ ಅಷ್ಟು ಚೆನ್ನಾಗಿ ಬಿಟ್ಕೊಳುತ್ತೆ. ನೋಡಿ, ಇದು ಆಲ್ರೆಡಿ ಇವಾಗ ಕಲರ್ ಎಲ್ಲ ಬಿಡ್ತಾ ಇದೆ. ಒಂದು ಸ್ವಲ್ಪ ನೋಡಕ್ ಫುಲ್ ಹಳದಿ ಕಲರಿಗೆ ಫುಲ್ ಟರ್ನ್ ಆಗ್ತಾ ಇದೆ. ಇದು ನೀವು ಲೋ ಫ್ಲೇಮಲ್ಲಿ ಒಂದು ತುಂಬ ಹೊತ್ತೇನು ಇದನ್ನು ತಿರ್ಸ್ತಾನೆ ಇರಬೇಕು ಅಂತಲೂ ಏನೂ ಇಲ್ಲ. ಒಂದು ಅರ್ಧ ಗಂಟೆ ನೀವು ಇದನ್ನು ಚೆನ್ನಾಗಿ ಕುದಿಸೋದಾದ್ರೂ 5 ನಿಮಿಷಕ್ಕೊಂದ್ಸತಿ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ತಿರುಗಿಸ್ತಾ ಇದ್ರೆ ಸಾಕು. ಈ ಕಿತ್ತಳೆ ಹಣ್ಣಿನ ಸಿಪ್ಪೆಗಳೆಲ್ಲ ಇದೆಯಲ್ಲ, ಅದೆಲ್ಲ ಫುಲ್ಲು ಒಂಥರ ಕುದ್ದು ಡ್ರೈ ಆಗಿ ಒಂಥರ, ಈಗ ನಾವು ಕಟ್ ಮಾಡಿದ್ರೆ ಕಟ್ ಅಂತ ಸೌಂಡ್ ಬರಬೇಕು, ಅಥವಾ ನಾವು ಈಗ ಹಪ್ಪಳಗಳನ್ನೆಲ್ಲ ಮುರಿತೀವಲ್ಲ ಆ ಥರ ಮುರಿದಾಗ ಸೌಂಡ್ ಬರುತ್ತಲ್ಲ, ಆ ಥರ ಸೌಂಡ್ ಬರೋವರೆಗೂ ನೀಟಾಗಿ ಚೆನ್ನಾಗಿ ಕುದಿಸ್ಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ನೀವು ಎಷ್ಟು ಟೈಮ್ ತೊಗೊಂಡು ಎಷ್ಟು ನೀಟಾಗಿ ಮಾಡ್ತೀರೋ ಆಯಿಲ್ ಕೂಡ ಅಷ್ಟು ನೀಟಾಗಿ ಬರುತ್ತೆ. ಆ್ಯಂಡ್ ಆಲ್ರೆಡಿ ಇದು ಕುದೀತಾ ಇದೆಯಲ್ಲ, ಒಂಥರ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಅರೋಮಾ ಕೂಡ ನೀವು ಯಾವುದೋ ಒಂದು ಸ್ವೀಟ್ ಮಾಡ್ತಾ ಇದ್ದೀರಾ ಅಂತ ಅನಿಸ್ಬೇಕು. ಫುಲ್ ಮನೆ ತುಂಬ ಅಷ್ಟು ಚೆನ್ನಾಗಿರೋ ಅರೋಮಾ ಕೂಡ ಬರುತ್ತೆ. ಆ್ಯಂಡ್ ಈ ಆಯಿಲ್ನ ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ಕೂಡ ಹಚ್ಚಿ ಇಟ್ಕೊಂಡು ಆಮೇಲೆ ಕೂಡ ಸ್ನಾನ ಮಾಡ್ಬೋದು. ಇಡೀ ಬಾಡಿಗೆ ಕೂಡ ನೀವು ಯೂಸ್ ಮಾಡಬಹುದು. ಬಾಡಿಲಿರೋಂತಹ ಕಲೆಗಳು ಕೂಡ ಹೋಗುತ್ತೆ.
ಆ್ಯಂಡ್ ಸ್ಕಿನ್ ಕೂಡ ತುಂಬ ಹೈಡ್ರೇಟ್ ಆಗಿರುತ್ತೆ. ನೀವು ವಾಟರ್ ಎಷ್ಟು ಕುಡಿತಿರೋ ಬಾಡಿಗೆ ವಾಟರ್ ಎಷ್ಟು ಇಂಪಾರ್ಟೆಂಟು. ಈ ರೀತಿ ಔಟ್ಸೈಡಿಂದ ಸ್ಕಿನ್ಗೆ ನೀವು ಆಯಿಲ್ ಎಲ್ಲ ಹಾಕ್ಬಿಟ್ಟು ಸ್ನಾನ ಮಾಡೋದು, ಆಯಿಲ್ನ ಯೂಸ್ ಮಾಡೋದ್ರಿಂದನೂ ಸ್ಕಿನ್ ತುಂಬ ಹೈಡ್ರೇಟ್ ಆಗಿರುತ್ತೆ. ನೋಡಿ ಇದು ಆಲ್ಮೋಸ್ಟ್ ಇವಾಗ ಒಂದು ಅರ್ಧ ಗಂಟೆ ಆಗ್ತಾ ಬರ್ತಾ ಇದೆ. ಸಿಪ್ಪೆ ಪೂರ್ತಿ ನೋಡಿ ಒಂಥರ ಫುಲ್ ಗಟ್ಟಿ ಆಗಿಬಿಟ್ಟು ಡ್ರೈ ಆಗಿದೆ. ನಾನು ಇವಾಗ ಅದು ಬಿಸಿ ಇರೋದಕ್ಕೆ ಮುರಿಯೋಕೆ ಆಗ್ತಾ ಇಲ್ಲ. ನಾನಿವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಆರಕ್ಕೆ ಬಿಡ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ಚೆನ್ನಾಗಿದು ಎಣ್ಣೆ ಎಲ್ಲ ಫುಲ್ ತಣ್ಣಗಾಗಬೇಕು. ಇವಾಗ ಆಲ್ಮೋಸ್ಟ್ ತಣ್ಣಗಾಗಿದೆ ನೋಡಿ. ಇದು ಫುಲ್ ಒಂಥರ ನಮಗೆ ಕೇಸರಿ ಅಥವಾ ಹಳದಿ ಕಲರ್ ಬರುತ್ತಲ್ಲ ಆ ಥರ ಫುಲ್ ಬಂದಿದೆ. ಆ್ಯಂಡ್ ಕಿತ್ತಳೆ ಹಣ್ಣಿನ ಸಿಪ್ಪೆ ಕೂಡ ಅಷ್ಟೇ ಫುಲ್ ಚೆನ್ನಾಗಿ ಬೆಂದು ಡ್ರೈ ಆಗಿದೆ. ನಾನು ಇವಾಗ ಇದು ನೋಡಿ ಈ ಥರ ಕಟ್ ಮಾಡಿದ್ರೆ ಅದು ಫುಲ್ ಕಟ್ ಅಂತ ಕಟ್ ಆಗ್ತಾ ಇದೆ. ಈ ರೀತಿವರೆಗೂ ಚೆನ್ನಾಗಿ ನೀವು ಕುದಿಸ್ಕೊಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಇದನ್ನು ನೀವು ಸೋಸ್ಕೊಬೇಕು. ನೀವು ಯಾವ ಥರ ಬೇಕಾದರೂ ಸೋಸ್ಕೊಬೋದು. ನಾನಿಲ್ಲಿ ಒಂದು ಮಸ್ಲಿನ್ ಕ್ಲಾತ್ ಇಟ್ಬಿಟ್ಟು ಅದರಲ್ಲಿ ಸೋಸ್ತಾ ಇದ್ದೀನಿ. ಯಾಕೆಂದರೆ ನಾನೀಗ ತುರಿದ್ಬಿಟ್ಟು ಹಾಕಿದ್ದೀವಲ್ವಾ ಕ್ಯಾರೆಟ್ ಮತ್ತು ಬೀಟ್ರೋಟ್ ಎಲ್ಲ, ಅದರಲ್ಲಿ ಚಿಕ್ಕ ಚಿಕ್ಕದೆಲ್ಲ ಆಯಿಲಲ್ಲಿ ಹೋಗೋದು ಬೇಡ ಅಂತ ನೀವು ನಾರ್ಮಲಾಗಿ ನಾವು ಟೀ ಕಾಫಿ ಎಲ್ಲ ಮಾಡಬೇಕಾದ್ರೆ ಸೋಸ್ತೀವಲ್ಲ ಆ ರೀತಿ ಸೋಸಣಿಗೆಲ್ಲಿ ಕೂಡ ನೀವು ಸೋಸ್ಕೊಳ್ಬೋದು. ಇದನ್ನು ಸೋಸಿ ಇಟ್ಕೊಂಡ್ರೆ ನೀವು ಚೆನ್ನಾಗಿ 1 ತಿಂಗಳವರೆಗೂ ಆರಾಮಲ್ಲಿ ಯೂಸ್ ಮಾಡ್ಕೊಬೋದು. ಆ್ಯಂಡ್ ಸ್ವಲ್ಪನೇ ತೊಗೊಂಡು ಯೂಸ್ ಮಾಡಿಕೊಂಡ್ರೆ ಸಾಕು. ಆ್ಯಂಡ್ ಯಾರಿಗೆ ತುಂಬ ಆಯಿಲ್ ಸ್ಕಿನ್ ಇರುತ್ತಲ್ಲ ಅವ್ರು ಮಾತ್ರ ಒಂದು ಅರ್ಧ ಗಂಟೆ ಹಚ್ಚಿಟ್ಕೊಂಡು ಸ್ನಾನ ಮಾಡಿದ್ರೆ ಸಾಕು. ತುಂಬ ಹೊತ್ತು ಇಟ್ಕೊಂಡ್ರೆ ಮತ್ತು ಅವರಿಗೆ ಆಯಿಲ್ ಕಂಟೆಂಟ್ ಮೊದಲೇ ಜಾಸ್ತಿ ಇರುತ್ತಲ್ವ, ಸೊ ಪಿಂಪಲ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ ಚೆನ್ನಾಗಿ ನಾನು ಇವಾಗ ಹಿಂಡಿ ಫುಲ್ ಅದರದ್ದೆಲ್ಲನೂ ಆಯಿಲ್ನ ತೆಗೆದ್ಬಿಟ್ಟಿದ್ದೀನಿ. ಸಿಪ್ಪೆ ಮಾತ್ರ ಅಷ್ಟು ಚೆನ್ನಾಗಿ ಫುಲ್ ಡ್ರೈ ಆಗಿ ಬಂದುಬಿಟ್ಟಿದೆ. ಇವಾಗ ಇದಕ್ಕೆ ನಾನು ವಿಟಮಿನ್ ಇ ಕ್ಯಾಪ್ಸೂಲ್ನ ಓಪನ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ನಾನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಲ್ಲ ಈ ಸಲ, ಹಾಗಾಗಿ ಒಂದು 4-5 ಕ್ಯಾಪ್ಸೂಲ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಫಸ್ಟ್ ಸತಿ ಮಾಡೋದಾದರೆ ಒಂದು 2 ಕ್ಯಾಪ್ಸೂಲ್ ಹಾಕಿದ್ರೆ ಸಾಕು. ಆಮೇಲೆ ನಿಮಗೆಲ್ಲ ಓಕೆ ಅಂತಂದರೆ ಒಂದು 4-5 ಕ್ಯಾಪ್ಸೂಲ್ನ ಯೂಸ್ ಮಾಡ್ಬೋದು. ಫುಲ್ ಹಾಕ್ಬಿಟ್ಟು ಚೆನ್ನಾಗಿ ಇವಾಗ ತಿರುಗಿಸ್ತಾ ಇದ್ದೀನಿ. ಆ್ಯಂಡ್ ಇದನ್ನು ನಾನು ಇವಾಗ ಒಂದು ಏರ್ ಟೈಟ್ ಯಾವುದಾದ್ರೂ ಚಿಕ್ಕ ಬಾಟಲ್ಗೆ ಹಾಕಿ ಇಟ್ಕೊತೀನಿ. ಇದು ನೋಡಿ ನಾನು ಲಾಸ್ಟ್ ಟೈಮ್ ಮಾಡ್ಕೊಂಡಿರೋ ಆಯಿಲು. ಫಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಮಾಡಿದ್ನಲ್ಲ, ಹಾಗಾಗಿ ಒಂದು ಚಿಕ್ಕ ಬಾಕ್ಸಲ್ಲಿ ಮಾತ್ರ ಮಾಡ್ಕೊಂಡಿದ್ದೆ ಟ್ರೈ ಮಾಡೋಕ್ಕಂತ. ನನಗೆ ಅದೀಗ ವರ್ಕ್ ಆಗಿದೆ ಅಲ್ವಾ, ಹಾಗಾಗಿ ಈ ಸತಿ ನಾನು ಸ್ವಲ್ಪ ದೊಡ್ಡ ಬಾಕ್ಸಿಗೆ ಜಾಸ್ತಿ ಮಾಡಿ ಇಟ್ಕೊತಾ ಇದ್ದೀನಿ. ಮತ್ತು 1 ತಿಂಗಳು 1.5 ತಿಂಗಳವರೆಗೂ ಯೂಸ್ ಮಾಡೋಣ ಅಂತ ಹೇಳಿ. ಆ್ಯಂಡ್ ಈ ಆಯಿಲ್ನ ನೀವು ಡೈಲಿ ಯೂಸ್ ಮಾಡೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ವೀಕಲ್ಲಿ ಒಂದು 2-3 ಸತಿನಾದರೂ ಯೂಸ್ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ, ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ. ಇದನ್ನು ಹೇಗೆ ಯೂಸ್ ಮಾಡೋದು ಅಂತಂದರೆ ನಾನು ನೋಡಿ ಇವಾಗ ಆಲ್ರೆಡಿ ನಾನು ಮಾಡ್ತಾನೆ ಎಕ್ಸ್ಟ್ರಾ ನಾನು ಇವಾಗ ಹಿಂಡಬೇಕಾದ್ರೆ ಬಟ್ಟೆಲಿದ್ದಿದ್ದು ಆಯಿಲ್ನೆಲ್ಲ ಆಲ್ರೆಡಿ ನಾನು ಫುಲ್ ಕೈಗೆ ಹಚ್ಕೊಂಡು ಬಿಟ್ಟಿದ್ದೀನಿ. ಆ್ಯಂಡ್ ಇವಾಗ ನಾನು ಹೇಗೆ ಇದನ್ನು ಯೂಸ್ ಮಾಡಿ ಆ್ಯಂಡ್ ಫೇಸ್ನ ಹೇಗೆ ಮಸಾಜ್ ಮಾಡಬೇಕು ಅಂತಲೂ ತೋರಿಸ್ತಾ ಇದ್ದೀನಿ ನೋಡಿ. ನೀವು ಫೇಸ್ ಮಸಾಜ್ ಮಾಡೋದು ತುಂಬ ಇಂಪಾರ್ಟೆಂಟು. ಯಾವಾಗ ಒಂದು 35 ವರ್ಷ ದಾಟುತ್ತೋ ಆವಾಗ ಎಲ್ಲರಿಗೂ ಸ್ವಲ್ಪ ಏಜ್ ಆದಂಗೆ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಮುಖದಲ್ಲಿ ರಿಂಕಲ್ಸ್ ಸುಕ್ಕು ಅಂತೀವಲ್ಲ ಆ ಥರ ಗೆರೆಗಳು ಬರೋ ಚಾನ್ಸಸ್ ಕೂಡ ಇರುತ್ತೆ. ನಾನು ಹೇಗೆ ಮಸಾಜ್ ಮಾಡೋದು ಅಂತ ಸೈಡಲ್ಲಿ ಕೂಡ ಒಂದು ವಿಡಿಯೋ ಹಾಕ್ತಾ ಇದ್ದೀನಿ ನೋಡಿ. ಆ ಥರನೇ ನೀಟಾಗಿ ಯಾವತ್ತು ಕೆಳಗಡೆಯಿಂದ ಮೇಲಕ್ಕೆ ಮಸಾಜ್ ಮಾಡಬೇಕು. ಆವಾಗ ಸ್ಕಿನ್ ಎಲ್ಲ ಕೆಳಗಡೆ ಸ್ವಲ್ಪ ಕೆಳಗೆ ಬರ್ತಾ ಇದೆ ಅಂತ ಅಂದಾಗ ಏಜ್ ಆದವ್ರ ಥರ ನೀವು ಹಿಂಗೆ ಎಲ್ಲ ಎತ್ತಿ ಮೇಲಕ್ಕೆ ಕೆಳಗಿಂದ ಮೇಲ್ ಮಸಾಜ್ ಮಾಡ್ತಾ ಇದ್ರೆ ರಿಂಕಲ್ಸ್ ಕೂಡ ಬರಲ್ಲ. ಆ್ಯಂಡ್ ನಾವು ಹಚ್ಚೋ ಆಯಿಲ್ ಕೂಡ ಎಲ್ಲ ಬಾಡಿ ಒಳಗಡೆ ಫೇಸ್ ಒಳಗಡೆ ತುಂಬ ನೀಟಾಗಿ ಹೋಗ್ಬಿಡುತ್ತೆ. ಆ್ಯಂಡ್ ನೀವು ಈ ರೀತಿ ಮಸಾಜ್ ಮಾಡೋದ್ರಿಂದ ಫೇಸಲ್ಲಿ ರಕ್ತ ಸಂಚಾರ ಕೂಡ ತುಂಬ ಚೆನ್ನಾಗಾಗುತ್ತೆ. ಸ್ಕಿನ್ ಕೂಡ ಯೂತ್ಫುಲ್ ಆಗಿ ಕಾಣುತ್ತೆ. ನಿಮ್ಗೆ ಈ ಥರ ಜಾ ಲೈನ್ ಎಲ್ಲ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಚೂಪವಾಗಿ ಕಾಣುತ್ತೆ. ಆ್ಯಂಡ್ ಕುತ್ತಿಗೆಯಿಂದ ಫುಲ್ ಮೇಲೆ ನೀವು ಯಾವಾಗ ಮಸಾಜ್ ಮಾಡ್ತೀರೋ ಅವಾಗ ಡಬಲ್ ಚಿನ್ ಅಂತಾರಲ್ಲ, ಎಕ್ಸ್ಟ್ರಾ ಕೆಳಗಡೆ ಕುತ್ತಿಗೆ ಹತ್ರ ಬೊಜ್ಜು ಕೂತಂಗಿರುತ್ತಲ್ಲ ಆ ಥರ ಎಲ್ಲ ಯಾವುದು ಕೂತಿರಲ್ಲ. ನಾನು ಫುಲ್ ಒಂದು 5-10 ಮಿನಿಟ್ಸ್ ನೀಟಾಗಿ ಮಸಾಜ್ ಮಾಡಿಬಿಟ್ಟು ಇವಾಗ ನೋಡಿ ಫುಲ್ ಫೇಸ್ನ ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಬಿಸಿ ನೀರಲ್ಲಿ ಸ್ವಲ್ಪ ವಾಶ್ ಮಾಡಿದ್ದೀನಿ, ಸೋಪ್ ಹಾಕಿ ವಾಶ್ ಮಾಡಿಲ್ಲ. ಕಡಲೆ ಹಿಟ್ಟು ಯೂಸ್ ಮಾಡಿಬಿಟ್ಟು ವಾಶ್ ಮಾಡಿದ್ದೀನಿ. ಆಯಿಲ್ ಇರಬೇಕಾದ್ರೆ ಕಡಲೆ ಹಿಟ್ಟು ಹಾಕಿ ವಾಶ್ ಮಾಡಿದ್ರೆ ನೀಟಾಗಿ ಬರುತ್ತೆ, ಚೆನ್ನಾಗಾಗುತ್ತೆ, ಆಯಿಲ್ ಎಲ್ಲ ಹೋಗಿಬಿಡುತ್ತೆ. ಸ್ಕಿನ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಒಂದು ಸ್ವಲ್ಪ ಕೆನ್ನೆ ಹತ್ರ ಎಲ್ಲ ಆಲ್ರೆಡಿ ಮೂಗತ್ರ ಎಲ್ಲ ಫುಲ್ಲು ನಿಮಗೆ ಕಾಣಿಸ್ತಾ ಇದೆ, ಫುಲ್ ಗ್ಲೋಯಿಂಗ್ ಕೂಡ ಬಂದಿದೆ ಸ್ಕಿನ್ನಲ್ಲಿ. ಐ ಹೋಪ್ ಈ ಥರ ನಿಮಗೆ ನೀವು ಹಚ್ಚಿದ್ರೆ ನಿಮಗೂ ಸ್ಕಿನ್ ಎಲ್ಲ ಚೆನ್ನಾಗಾಗುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ ಆಯುರ್ವೇದಿಕ್ ಯಾವಾಗ್ಲೂ. ಟ್ರೈ ಮಾಡಿ, ಎಲ್ಲರಿಗೂ ಯೂಸ್ಫುಲ್ ಆಗಿದೆ, ನನಗೆ ತುಂಬ ಯೂಸ್ ಆಗಿದೆ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಯೂಸ್ಫುಲ್ ಆದಂಥ ವಿಡಿಯೋಗಳನ್ನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.